ಅವಾಗ ನಾನು ದಿನಕ್ಕೆ 6 ಲಕ್ಷ ದುಡಿತಾ ಇದ್ದೆ ಸೀರಿಯಲ್ ಸ್ಲಾಟ್ ಅಲ್ಲಿ. ಒಂದ್ ದಿವಸ ಅಪ್ಪ ಬರಕ್ ಹೇಳಿದಾರೆ, ಬಂದಿದ್ದಾನೆ. ನನ್ನ ರೂಮ್ ಎದುರುಗಡೆ ಕಂಪ್ಯೂಟರ್ ಇತ್ತು. ಈ ಕಡೆ ಇದು ಕಂಪ್ಯೂಟರ್ ಅಂದ್ರೆ ಇದು ಅಪ್ಪನ ರೂಮು, ಇದು ನನ್ನ ರೂಮು. ಅಪ್ಪ ರೆಡಿಯಾಗಿ ಆಚೆ ಬಂದಿದ್ದಾರೆ. ನನ್ನ ಹಿಂದೆ ಇಲ್ಲಿ ಕೈ ಇಟ್ಕೊಂಡು ಇಬ್ರು ಕಂಪ್ಯೂಟ್ರಲ್ಲಿ ಏನೋ ನೋಡ್ತಾ ಇದೀವಿ. ಇಷ್ಟೇ ಬಾಡಿ ಲ್ಯಾಂಗ್ವೇಜು. ನನಗೆ ಫೋನ್ ಮಾಡಿದ್ರು, ಗೆಟ್ ಯುವರ್ ಬಾಯ್ ಫ್ರೆಂಡ್ ಟುಮಾರೋ ಆ್ಯಂಡ್ ಕಮ್ ಅಂತ ಅಂದ್ಬಿಟ್ರು. ಗಂಟೆ ಆಗಲೇ 1:45 ನಾನು ಅಂದೆ, ಕರೆಕ್ಟಾಗೆ ಕೇಳಿಸ್ಕೊಂಡಿದ್ಯಾ, ಕರ್ಕೊಂಬ ಬಿಟ್ಟಿಟ್ಬಿಟ್ರು. ನೋಡಿದೆ. ಆಮೇಲೆ ಜಿಮ್ ರೂಮ್ಗೆ ಹೋದೆ. ಅಲ್ಲಿ ಹೋಗಿ ಎಂಡ್ರಲ್ಲಿ ನನಗೇನೆ ಓಕೆ ಇದನ್ನು ನೋಡಿ ಸಿಕ್ಕಾಕೊಂಡಿದ್ದೀನಿ. ಈಗ ಕೂರ್ಗು ಗೀರ್ಗು ಎಲ್ಲ ಹೋಯ್ತು. ನಾನು 2ನೇ ಮಗಳು ಅಂತೆಲ್ಲ ಹೇಳ್ಕೊಂಡಿರ್ತಾರೆ ಅಂತೆಲ್ಲ ಹೇಳಿ 11 ದಿವಸ ಅವನ್ನ ಚೇಸ್ ಮಾಡಿ, ನನ್ನ ಫ್ರೆಂಡ್ ಹನುಮನ್ ನಗರ ಜಿಮ್ಮು ಅಡ್ಡ ಎಲ್ಲ ಅಲ್ಲೇ ಒಂದು ಎದುರುಗಡೆ ಮನೆಯಲ್ಲೇ ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್, ಈಗಲೂ ನನ್ನ ಬೆಸ್ಟ್ ಫ್ರೆಂಡ್ ಅವಳು, ಹರ್ಷಿತಾ ಅಂತ. ಅವಳಿಗೆ ಹೇಳಿದ್ದೆ, ಹರ್ಷು ಅವನು ಯಾವಾಗ ಅಲ್ಲಿ ಬರ್ತಾನೆ ಅಡ್ಡಕ್ಕೆ ನನಗೆ ಹೇಳು, ನಾನು KR ರೋಡಿಂದ ಬರಬೇಕು. ಅವಾಗೆಲ್ಲ ತುಂಬ ಟ್ರಾಫಿಕ್ ಎಲ್ಲ ಇರಲಿಲ್ಲ. ನಮ್ಮ ಮನೆ KR ರೋಡು. ನಮ್ಮ ಮನೆ KR ರೋಡು. KR ರೋಡಿಂದ ಹನುಮನ್ ನಗರ 15 ನಿಮಿಷಕ್ಕೆ ಬರ್ತೀನಿ. ಅಡ್ಡ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರಲ್ವಾ, ಅಷ್ಟರಲ್ಲಿ ಬಂದ್ಬಿಡ್ತೀನಿ ಅಂತ. ನಾನು ಬರೋಕ್ಕೂ ಅವನು ಹೋಗೋಕ್ಕೂ 11ನೇ ದಿವಸ ಸಿಕ್ಕಾಕೊಂಡ. ನಾನು ನೋಡಿದ ತಕ್ಷಣ ಅವನ ಹತ್ರ RX ಬೈಕ್ ಇತ್ತು, ಅಲ್ಲ ಬುಲೆಟು, ಎನ್ಫೀಲ್ಡ್ ಬುಲೆಟೋ ಯಾವುದೋ ಇತ್ತು. ಅದನ್ನು ಹತ್ಕೊಂಡು ಹೋಗಕ್ಕೆ ಹೋದ. ಆಮೇಲೆ ನನ್ನ ಕೈ ನಿಂಟಿಕೊಂಡ, ಅಡ್ಡ ಹಾಕಿ, ಏನಕ್ಕೆ ಮಾತಾಡಿಸ್ತಾ ಇಲ್ಲ ನೀನು ನನ್ನನ್ನು, ಏನಕ್ಕೆ ಇಗ್ನೋರ್ ಮಾಡ್ತಾ ಇದೆಯಾ, ಫೋನ್ ನಂಬರ್ ಎಲ್ಲಿ, ನಾನು ಫೋನ್ ನಂಬರ್ ಚೇಂಜ್ ಮಾಡಿದ್ದೀನಿ ಅಂತಂದ. ಅಷ್ಟೇನಾ ಅಂತ. ಅಷ್ಟೇನಾ ಅಲ್ಲ, ನಾನು ಕೇಳಬೇಕು ಇಷ್ಟೇನಾ ಅಂತ. ಪ್ರೀತಿನ ಸುಳ್ಳಿನ ಬುನಾದಿಲಿ ಕಟ್ಟಕ್ಕೆ ಹೋಗ್ತಾ ಇದೆಯಾ? ನನಗೆ ಅವ್ರ ಮಗಳು ನೀನು ಅಂತ ಹೇಳಿದರೆ ನಾನೇ ನಿನ್ನನ್ನು ಪ್ರೀತಿ ಮಾಡ್ತಿರ್ಲಿಲ್ಲ ಅಂದ್ಕೊಂಡಿದ್ಯಾ? ಪ್ರೀತಿನೇ ಸುಳ್ಳು, ನೀನು ಮಾಡಿದ್ದೇ ಸುಳ್ಳು, ಬುನಾದಿನೇ ಸುಳ್ಳಿನ ಬುನಾದಿ. ಇದ್ರ ಮೇಲೆ ಏನು ಪ್ರೀತಿ ಏನು ಪ್ರೀತಿ ಮಾಡ್ತೀಯಾ? ಆಮೇಲೆ ಅವ್ನು ನನ್ನ ಐ ಲವ್ ಯು ಹೇಳೇ ಇಲ್ಲ, ಮದುವೆ ಮಾಡ್ಕೊತೀಯ ಅಂತ ಕೇಳಿದ್ದು ಅವನು. ನಾನು ಮದುವೆಗೂ ಹೂ ಅಂದಿರೋದು, ಐ ಲವ್ ಯುಗೆ ಹೂ ಅಂದಿಲ್ಲ, ಡೇಟಿಂಗಿಗೆ ಹೂ ಅಂದಿಲ್ಲ. ಲೆಟ್ಸ್ ಟ್ರೈ, ಆಮೇಲೆ ವರ್ಕೌಟ್ ಆದರೆ ಮದುವೆ ಆಗೋಣ. ಅವ್ನು ಕೇಳಿದ್ದೆ ಕುಳ್ಳಿ ನನ್ನ ಮದುವೆ ಮಾಡ್ಕೋತೀಯಾ ಅಂತ. ನಾನು ಹೂ ಅಂತ ಹೇಳಿದ್ದೆ ಮದುವೆಗೆ. ಹೆದರಿಕೆಗಲ್ಲ, ರವಿ ಬೆಳಗೆರೆಗಲ್ಲ, ಸುಳ್ಳು ಹೇಳಿದ್ಯಾ ನೀನು ಅಂತ. ಅದಾದಮೇಲೆ ಹಿಂಗೆ ಪಟಾಯಿಸ್ಕೊಳ್ಳೇಬೇಕಲ್ಲ ಅಂತ. ಅಪ್ಪ ಸಾಮಾನ್ಯ ಯಾರನ್ನ ಆಗಲೇ ಹೇಳ್ದಂಗೆ ಸಾಮಾನ್ಯ ಯಾರನ್ನೂ ಮನೆಗೆ ಕರ್ಕೊಂಬರಲ್ಲ. ಈಗ ಒಬ್ರು ನೇತ್ರಧಾಮ ಅಂತ ಇಲ್ಲೊಂದು ಐ ಕ್ಲಿನಿಕ್ ಇತ್ತು. ಹೌದು, KR ರೋಡ್ ಮನೆ ಹತ್ರ, ನಮ್ಮ ತುಂಬ ಮನೆ ಹತ್ರ. ಅಲ್ಲಿಗೆ ಐ ಟೆಸ್ಟಿಗೆ ಅಂತ ಅಪ್ಪ ಹೋಗಿದ್ರು. ಇವನು ಎಲ್ಲಿಗೋದ್ರು ಇವನ ಜೊತೆ, ಯಾವಾಗ ಮೊದಲು ನಾನು, ಈಗ ಇವನು. ಸರಿ, ಇವನ್ನ ಕರ್ಕೊಂಡು ಹೋಗೋರು. ಇವನು ಹೋಗಿದ್ದ ಮನೆ ಹತ್ರವೇ. ಸರಿ, ಆಮೇಲೆ ಅಪ್ಪಂಗೆ ಸ್ನ್ಯಾಕ್ ಟೈಮ್ ಅದು, ಏನಾದರೂ ತಿನ್ನಬೇಕು ಅಂತ. ಸರಿ, ಏನಾರ ಮಾಡಮ್ಮ, ಜೊತೆಗೆ ಒಬ್ಬರು ಗೆಸ್ಟ್ ಕರ್ಕೊಬರ್ತಾ ಇದ್ದೀನಿ ಮನೆಗೆ, ಅವ್ರಿಗೂ ಸೇರಿಸಿ ಏನಾದರೂ ಒಂದು ಮಾಡು ಅಂತ. ಆ್ಯಕ್ಟರು ಅಂತೆಲ್ಲ ಬೇರೆ ಹೇಳಿದ್ರು. ನಮ್ಮ ಅಜ್ಜಿಗಂತೂ ಶ್ರೀನಗರ್ ಕಿಟಿ ಮನೆಗೆ ಬರ್ತಿದ್ದಾನ. ಹೌದಾ, ಅವನು ತುಂಬ ಇಷ್ಟ ನಮ್ಮ ಅಜ್ಜಿಗೆ ಅವನು ಅಂದರೆ ನಮ್ಮ ಅಮ್ಮನ ಅಮ್ಮಂಗೆ. ಭಯಂಕರ. ಇನ್ನು ಬೇರೆ ಬೇರೆ ಎಲ್ಲ ನೋಡಿದಾರೆ ಅವನ್ನ, ಬೇರೆ ಸೀರಿಯಲ್ಗಳಲ್ಲೆಲ್ಲ. ಅವ್ನು ಬರ್ತಾನ ನಮ್ಮ ಅಜ್ಜಿ ಫುಲ್ ಏನು ಅವ್ರು ರೆಡಿ ಆಗ್ತಾ ಇದ್ದಾರೆ. ನಾನು ಅಯ್ಯೋ ಮನೆಗೆ ಬರ್ತಾ ಇದ್ದಾನೆ ಅಂತ. ಹೆಂಗೆ ಅಂದರೆ ಒಳ್ಳೆ ಸಿನಿಮಾನಲ್ಲಿ ಆಗತ್ತಲ್ಲ ಆ ಥರ. ನೋಡಪ್ಪ, ಇವಳು ನನ್ನ ಮೊದಲನೇ ಮಗಳು, ಇವಳು ನನ್ನ 2ನೇ ಮಗಳು, ಇವನು ನನ್ನ ಮಗ, ನಮಸ್ಕಾರ. ನಾನು ನಮಸ್ಕಾರ, ಅವನು ನಮಸ್ಕಾರ. ನಾವಿಬ್ಬರು ಅಫೇರು ಅಲ್ಲಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಸರಿ ಆಯಿತು, ದಿನ ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ. 8:30ಗೆ ಹೊರಗಡೆ ಹೋಗೋದಿದೆ, ಒಂದು ಅರ್ಧ ಗಂಟೆ ಮುಂಚೆ ಬಂದ್ಬಿಡಪ್ಪ ಮನೆಗೆ ಅಂತ ಹೇಳೋದು, ಬೆಳಗ್ಗೆ 8:30ಗೆ ಆ ಥರ. ಆಮೇಲೆ ಅವ್ನಿಗೆ ಇಷ್ಟ ಆದಾಗ, ಅಂಕಲ್ ಎಲ್ಲಿದ್ದೀರಾ, ಆಫೀಸಾ ಮನೇನಾ ಅಂದರೆ ಮನೇಲಿದ್ದೀನಿ ಕಣೋ, ಬರಲ್ಲ ಅಂಕಲ್, ಬಾರೋ ಅನ್ನೋದು. ಇವನು ಬರೋದು ಅಲ್ಲಿ ನನ್ನ ನೆಪಕ್ಕೆ ಬರೋದವನು. ಬಟ್ ಮನೇಲಿದ್ದರೆ ಒಳ್ಳೇದು. ನಾನು ಹೇಳಿದ್ದೆ, ಅಪ್ಪ ಮನೇಲಿದ್ದಾರೆ, ಫೋನ್ ಮಾಡು ಅಂತ. ಆವಾಗ ಫೋನ್ ಮಾಡೋದು, ಅಂಕಲ್ ಎಲ್ಲಿದ್ದೀರಾ, ಫ್ರೀ ಇದ್ದೆ, ಬರಲ್ಲ ಅಂಕಲ್ ಅಂತ. ಹ್ಞೂ ಕಣೋ ಮನೇಲಿದ್ದೀನಿ, ಆದರೆ ಮನೆಗೆ ಬಂದ್ಬಿಡು ಅನ್ನೋರು. ಮನೆಗೆ ಬಂದರು, ನಂಗೆ ಅವನು ಸಿಗೋನಲ್ಲ. ಹರಟೆ ಹೊಡಿತಾ ಕೂತ್ಕೋತಿದ್ವಿ 3 ಜನ, ಅಪ್ಪ, ನಾನು, ಎಲ್ಲರೂ, ಅಕ್ಕ, ನನ್ನ ತಮ್ಮ ಎಲ್ಲರೂ. ಈ ಥರ ಆಗ್ತಿತ್ತು. ಅದಾದಮೇಲೆ ಒಂದು ದಿವಸ ಅಪ್ಪ ಬರಕ್ಕೆ ಹೇಳಿದ್ದಾರೆ, ಬಂದಿದ್ದಾನೆ. ಕಂಪ್ಯೂಟ್ರ್ ಅವಾಗ ಈ ಹಾರ್ಡ್ ಡಿಸ್ಕ್ ಎಲ್ಲ ಹಾಕಿ ಯೂಸ್ ಮಾಡ್ತಿದ್ವಲ್ಲ, ಆ ಥರದ ಕಂಪ್ಯೂಟ್ರು. ನನ್ನ ರೂಮ್ ಎದುರುಗಡೆ ಕಂಪ್ಯೂಟ್ರ್ ಇತ್ತು. ಈ ಕಡೆ ಇದು ಕಂಪ್ಯೂಟ್ರು ಅಂದರೆ ಇದು ಅಪ್ಪನ ರೂಮು, ಇದು ನನ್ನ ರೂಮು. ಅಪ್ಪ ರೆಡಿಯಾಗಿ ಆಚೆ ಬಂದಿದ್ದಾರೆ.
ನಾನು ಇವಾಗ ಹೆಂಗೆ ಕೂತಿದ್ದೀನಿ, ನನ್ನ ಹಿಂದೆ ಇಲ್ಲಿ ಕೈ ಇಟ್ಕೊಂಡು ಇಬ್ಬರು ಕಂಪ್ಯೂಟ್ರಲ್ಲಿ ಏನೋ ನೋಡ್ತಾ ಇದ್ದೀವಿ. ಇಷ್ಟೇ ಬಾಡಿ ಲ್ಯಾಂಗ್ವೇಜು. ಅಪ್ಪ ಬಂದರು. ಅದು ಒಂದಾಯಿತು. ಅವಾಗೇನು ಮಾತಾಡಲಿಲ್ಲ. ಒಂದು ಲುಕ್ಕಲ್ಲಿ ನನಗೆ ಗೊತ್ತಾಯಿತು ಅಪ್ಪಂಗೆ ಇಷ್ಟ ಆಗಿಲ್ಲ ಇದು ಅಂತ. ಈ ಪೋಸ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಸರಿ, ಸುಮ್ಮನಾಗ್ಬಿಟ್ಟೆ ನಾನು ಗಾಬರಿಗೆ. ಅದಾದಮೇಲೆ ಇವನು ಅಪ್ಪ ಇದ್ರ ಕಡೆ ಸಕಲೇಶ್ಪುರ ಕಡೆನೇ ಎಲ್ಲೋ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಅಮ್ಮ ಆನೆ, ಒಂದು ಬೇಬಿ ಆನೆ, ಮರಿ ಆನೆ, ಎರಡೂ ನಡ್ಕೊಂಡು ಹೋಗ್ತಾ ಇದ್ದಾವೆ. ಆವಾಗ ನಾನು ಅವನಿಗೆ 6600 ಫೋನ್ ಕೊಡಿಸಿದ್ದೆ. ಆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅವಾಗೆಲ್ಲ ಬ್ಲೂಟೂತು, ಈ ವಾಟ್ಸಪ್ಪೆಲ್ಲ ಇರಲಿಲ್ಲ. ಬ್ಲೂಟೂತಿಂದ ನನಗೆ ತೋರಿಸ್ದ, ಎಷ್ಟು ಕ್ಯೂಟಾಗಿದೆಯೋ ನನಗೂ ಕಳಿಸು ಅಂತ ಹೇಳಿ. ನನ್ನ ಹತ್ರನೂ ಅವಾಗ ಒಂದು ಫೋನ್ ಇತ್ತು, ಅದು ಬ್ಲೂಟೂತ್ ಅಕ್ಸೆಪ್ಟ್ ಮಾಡ್ತಾಯಿತ್ತು. ಆ ಬ್ಲೂಟೂತ್ ಇದ್ದಾಗ ನಾನು ಕಳಿಸ್ಕೊಂಡಿದ್ದೀನಿ. ಮನೇಲಿ ಅಮ್ಮಂಗೆ ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಅವರು. ಮತ್ತು ಯಾರೋ ನನ್ನ ಫ್ರೆಂಡ್ ಕಳಿಸಿದ್ದು ಅಂತೆಲ್ಲ. ಅಪ್ಪ ಬಂದಾಗ ಅಮ್ಮ ಸಾಯಂಕಾಲ ಅವತ್ತು ಅಪ್ಪ ಬಂದರು ಮನೆಗೆ. ಬಂದ್ಬಿಟ್ಟು ನಮ್ಮಮ್ಮ, ಹೇ ಆ ವಿಡಿಯೋ ತೋರಿಸು ಅಪ್ಪಂಗೆ, ಎಷ್ಟು ಚೆನ್ನಾಗಿ ಪಕ್ಕ ಕೂತ್ಕೊಂಡಾಗಲೇ ಇವ್ನು ಶೂಟ್ ಮಾಡಿರೋದು. ಸಕಲೇಶ್ಪುರಕ್ಕೆ ಕೋರ್ಟು ಏನಕ್ಕೋ ಹೋಗ್ಬೇಕಾದ್ರೆ ಹಿರಿ ಅಂಕಲ್ ನಿಲ್ಲಿಸಿ ಅಂತ ಹೇಳಿ ಡ್ರೈವರ್ ಹತ್ರ ನಿಲ್ಲಿಸ್ಬಿಟ್ಟು ಇವ್ನು ಶೂಟ್ ಮಾಡಿರೋದು ಫೋಟೋ, ವಿಡಿಯೋ. ಅದನ್ನು ನನಗೆ ಕಳಿಸಿ, ನಾನು ಅದನ್ನು ಅಪ್ಪಂಗೆ ತೋರಿಸ್ತಾ ಇದ್ದೀನಿ. ಯಾರು ಕಳಿಸಿದ್ದು ನಿಂಗೆ ಇದನ್ನು ಅಂದರು. ನನ್ನ ಫ್ರೆಂಡು ಅಂತಂದೆ. ಅದಕ್ಕೆ ಯಾರು ಕಳಿಸಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ತೆಗೆದಾಗ ನಾನು ಒಂದು ಪಕ್ಕನೇ ಇದ್ದೆ. ಈ ಅಸೋಸಿಯೇಷನ್ ನನಗಿಷ್ಟ ಆಗ್ತಾಯಿಲ್ಲ. ಏನಾದರೂ ಭಾವನೆಗಳು, ಫೀಲಿಂಗ್ಸ್ ಇದ್ದರೆ ಮರೆತು ಬಿಡು, ಬಿಟ್ಬಿಡು ಅಷ್ಟೇ. ಅಲ್ಲಿ ಮುಗೀತು. ಇಲ್ಲಪ್ಪ ನಾವು ಬರೀ ಫ್ರೆಂಡ್ಸು, ಜಸ್ಟ್ ಫ್ರೆಂಡ್ಸ್ ಎಲ್ಲ ಗೊತ್ತು ನನಗೆ. ಆವತ್ತಿನ ಬಾಡಿ ಲ್ಯಾಂಗ್ವೇಜು ನನಗೆ ಗೊತ್ತು. ನನಗಿಷ್ಟ ಆಗಲ್ಲ, ಬಿಟ್ಬಿಡು. ಒಳ್ಳೆ ಹುಡುಗನೇ ಇರ್ಬೋದು, ಏನೇ ಇರ್ಬೋದು ಅಂಥೇಳಿ ಅವನು 1 ವರ್ಷ ಕಟ್ಟು. ಮಾತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಪದೇ ಫೋನ್ ಮಾಡೋಕ್ಕೆ ಇವನಿಗೆ ಪುಕ. ನಾನು ಮಾಡು ಅನ್ನೋಕ್ಕೆ ಭಯ. ಅವನ ಬಗ್ಗೆ ಮಾತಾಡೋಕ್ಕೆ ಭಯ ಮನೇಲಿ ಅಪ್ಪಂಗೆ ಹತ್ರ. 1 ವರ್ಷ ಆದಮೇಲೆ ಅವ್ರ ಬರ್ಡೇ ಬಂತು, ಮಾರ್ಚ್ 15. ಅದೇನು ಅನಿಸ್ತೋ ಏನೋ, ಏನು ಎಲ್ಲ ಇದೆ ಅಪ್ಪನ ಹತ್ರ, ಏನು ಕೊಡೋದು ಅಂತ ತಲೆಗೆ ಬಂದಾಗ ಆಗ ಹೊಸದಾಗಿ ಮಗ್ಗ ಮೇಲೆ ಫೋಟೋ, ಆಮೇಲೆ ಟಿ ಶರ್ಟ್ ಮೇಲೆ ನಮ್ಮದೇ ಫೋಟೋ ಫೋರಮಲ್ಲಿ ಮಾಡೋರು, ಅಲ್ಲಲ್ಲಿ ಮಾತ್ರ ಮಾಡೋರು. ಏನು ಕೊಡೋಕ್ಕೆ ಸಾಧ್ಯ ಕುಳ್ಳಿ, ಒಂದು ಕೆಲಸ ಮಾಡೋಣ, ಮಗ್ಗ ಮೇಲೆ ನಿಂದು ಅಪ್ಪಂದು ಫೋಟೋ ಹಾಕ್ಬಿಟ್ಟು ಏನಾರ ಕೆಳಗಡೆ ಅಪ್ಪ ಐ ಲವ್ ಯು ಏನಾರ ಬರೆಯೋಣ, ಅದನ್ನು ಕೊಡೋಣ. ಅಷ್ಟೇ ಕೊಟ್ಟಿದ್ದು ನಾನು. ಅದನ್ನು ಆಫೀಸಿಗೆ ಬಂದು 12 ಅಂದರೆ ಅವ್ರದ್ದು ಹುಟ್ಟುಹಬ್ಬ ನಮ್ಮ ಜೊತೆನೇ ಆಗಬೇಕು, ಫ್ಯಾಮ್ಲಿ ಜೊತೆನೇ ಆಗಬೇಕು. ಸೊ 12 ಗಂಟೆಗೆ ಇದ್ದರು. 1 ಗಂಟೆವರೆಗೂ ನಮ್ಮ ಹತ್ರನೇ ಇದ್ದರು. ನಾವು ಗಿಫ್ಟ್ಸ್ ಎಲ್ಲ ಕೊಡೋದು, ಅಮ್ಮ ಶರ್ಟ್ಸು, ಪ್ಯಾಂಟ್ಗಳು, ಟಿ ಶರ್ಟ್ಸು, ಏನೇನೋ, ಅಕ್ಕ ಒಂದಿಷ್ಟು ಗಿಫ್ಟು, ನನ್ನ ತಮ್ಮ, ನಮ್ಮ ಕೈಲಿ ಏನೇನು ಆಗುತ್ತೋ ಅವೆಲ್ಲ ನಾವು ಕೊಡ್ತಿದ್ವಿ. ಅಷ್ಟೊತ್ತಿಗೆ ಅಕ್ಕಂಗೆ ಮದುವೆ ಆಗಿತ್ತು. ಅಕ್ಕನ ಬಾವ ಕೂಡ ಏನೋ ಗಿಫ್ಟ್ ಕೊಟ್ಟು ಅವೆಲ್ಲ ಆಗಿತ್ತು. ಸರಿ, ಇದಾಗಿತ್ತು. ಇಷ್ಟಾಗಿ ನಾನು ಯಾವುದೂ ಓಪನ್ ಮಾಡಿಲ್ಲ. ಎಲ್ಲ ಸೀನಣ್ಣ ಎತ್ಕೊಂಡು ಆಫೀಸ್ಗೆ ಹೋಗಿದ್ದಾನೆ. ರಾತ್ರಿ ಅಲ್ಲೇ ಕೂತ್ಕೊಂಡು ಮೋಸ್ಟ್ಲಿ ಗುಂಡು ಹಾಕ್ತಾಯಿದ್ರು ಏನೋ ಗೊತ್ತಿಲ್ಲ, ತೆಗ್ದ್ಯಾರೆ ಗಿಫ್ಟ್ಸ್ನ. ಚೇನೆಲ್ಲ ಕೊಟ್ಟಿದ್ರು. ಚಿನ್ನ ಅಲ್ಲ, ಚೇನು, ಮೀನು, ಅವ್ರಿಗೆ ಮೀನಿಂದು, ನಮ್ಮದು ಹಾಯ್ ಬ್ಯಾಂಗ್ಳೂರಲ್ಲಿ ಮೀನಿಂದು ಚಿನ್ನೆ, ಮೀನು ಇಷ್ಟ ಅಂತ ಮೀನಿನ ಡಾಲರು ಅವೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಇದನ್ನ ಇಟ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಾರಂತೆ. ನನಗೆ ಫೋನ್ ಮಾಡಿದ್ರು, ಗೆಟ್ ಯುವರ್ ಬಾಯ್ ಫ್ರೆಂಡ್ ಟುಮಾರೋ ಆ್ಯಂಡ್ ಕಮ್ ಅಂತ ಅಂದ್ಬಿಟ್ರು. ಗಂಟೆ ಆಗಲೇ 1:45 ನಾನು ಅಂದೆ, ಕರೆಕ್ಟಾಗೆ ಕೇಳಿಸ್ಕೊಂಡಿದ್ಯಾ, ಕರ್ಕೊಂಬ ಬಿಟ್ಟಿಟ್ಬಿಟ್ರು. ನಾನು ಇವನು ಕುಂಭಕರ್ಣ. ಮಳೆ ಬರ್ತಾಯಿದ್ರು ಬಹುಶಃ ಎದ್ದೇಳಲ್ಲ ಇವನು, ಮಕ್ಕದ ಮೇಲೆ ನೀರು ಬೀಳ್ತಾಯಿದ್ರು ಎದ್ದೇಳಲ್ಲ ಇವನು ಅಂಥ ಕುಂಭಕರ್ಣ. ಮಾಡ್ತಾಯಿದ್ದೀನಿ. ಏನು 80 ಮೇಲೆ ಮಿಸ್ಡ್ ಕಾಲ್ ಕೊಟ್ಟಿದ್ದೀನಿ. ಅದು ಹೇಳಬೇಕಲ್ಲ, ನನಗೆ ಕರ್ಕೊಂಬ ಅಂದ್ಬಿಟ್ರೆ ಏನು, ಎಲ್ಲಿ, ಏನಕ್ಕೆ ಇಷ್ಟು 1 ವರ್ಷ ಕಟ್ ಆಫ್ ಆಗಿದ್ದು, ಕರ್ಕೊಂಬ ಅಂದ್ಬಿಟ್ರೆ ಏನು ಮಾಡಲಿ, ಏನಕ್ಕೆ? ಆಮೇಲೆ ನನ್ನ ಮುಂದೆ ಹತ್ಕೊಂಡು ಮಾತಾಡ್ತಾ ಇಲ್ಲ, ಖಡಕ್ಕಾಗಿ ಹೇಳ್ತಾ ಇದ್ದಾರೆ. ಭಯ ನನಗೆ. ಅದಾದಮೇಲೆ ನಾನು ಫೋನ್ ಮಾಡಿ ಆಮೇಲೆ 8-8:30 ಎದ್ದ. ಏನೇ ಕುಳ್ಳಿ ಇಷ್ಟೊಂದು ಮಿಸ್ಡ್ ಕಾಲ್ ಕೊಟ್ಟಿದ್ಯಾ ಅಂತಲ್ವೋ, ನನ್ನ ಮಗನೇ ಹಿಂಗಾಗಿದೆ, ಅಪ್ಪ ಕರೀತಾ ಇದ್ದಾರೆ ಅಂತ. ಅದಕ್ಕೆ ಹೌದಾ, ಏನಕ್ಕಂತೆ ಅಂತ. ನಂಗೆ ಏನು ಗೊತ್ತು, ರಾತ್ರಿ 1:45 ಹಿಂಗೆ ಫೋನ್ ಮಾಡಿ ಹೇಳಿದ್ರು ನನಗೆ. ಸರಿ, ಆಗೋದಾಗಲಿ ನಡಿ ಹೋಗೋಣ ಅಂತ. ಆ ಮಾರುತಿ 800 ಅವ್ನು ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡು. ನನಗೆ ಗಾಡಿ ಅವಾಗ ಕಾರ್ ಇನ್ನೂ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಅದು ನಿಂತರೆ ನಾನು ಹಿಂದೆ ತಳ್ಳಬೇಕು. ನಮ್ಮ ಲಾಂಗ್ ಡ್ರೈವೇ ಹಿಂಗೆ, ಅರ್ಧಕ್ಕೆ ನಿಂತೋಗೋದು, ನಾನು ತಳ್ಳೋದು.
ಅವ್ನು ಲಾಂಗ್ ಡ್ರೈವ್ ಕರೆದ್ರೆ ನೀನು ಸಾವಾಸನೇ ಬೇಡ ಅಂತಿದ್ದೆ. ಆಮೇಲೆ ಊಟನೂ ಅಷ್ಟೇ, ಡಿನ್ನರ್ ಹೋಗೋಣವಾ ಅನ್ನೋದು. ಡಿನ್ನರ್ ಹೋಗೋಣ ಅಂತ ಹೋದರೆ ಟಕ 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 ತಿಂದ್ಬಿಟ್ಟು ಕೈ ತೊಳ್ಕೊಂಡು ಹೊರಡೋಣ, ಇದು ಡಿನ್ನರು. ರೋಡ್ ಸೈಡ್ ಚಿತ್ರಾನ್ನ ತಿಂದಂಗೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತದು. ನಾನು ಕ್ಯಾಂಡಲ್ ಇಬ್ಬರೇ ಕೂತ್ಕೋಬೇಕಲ್ಲಿ, ಹಂಗಿತ್ತು. ಸೊ ಅವನು ನನಗೆ ಪುಣ್ಯಕ್ಕೆ ಕಾರ್ ನಿಂತೋಗ್ಲಿಲ್ಲ ಅವತ್ತು. ಒಂದು ಕಡೆ ನಿಲ್ಲಿಸ್ತಾ ದೇವೇಗೌಡ ಸರ್ ಇವ್ರ ಮನೆ ಮುಂದೆನೇ, ದೇವೇಗೌಡ್ರ ಮನೆ ಮುಂದೆನೇ ಕಾರ್ ನಿಲ್ಲಿಸ್ಬಿಟ್ಟು, ಅವ್ರ ಮನೆ ಅಂದರೆ ಮುಂದೆ ಅಂದರೆ ಆ ರೋಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು, ನೋಡು ಬಾನಿ ಅಬ್ಬಬ್ಬ ಅಂದರೆ ಏನಾಗುತ್ತೆ, ಹೊಡಿತಾರೆ, ಓಡಿಸ್ಕೋತೀನಿ, ಏನು ಮಾಡೋಕ್ಕಾಗಲ್ಲ, ನಡಿ ಆಗಿದ್ದಾಗಲಿ. ಸೊ ನೀವು ಕಾರಲ್ಲಿ ಡಿಸ್ಕಷನ್ನು ಈಗ ಏನಾಗುತ್ತೆ? ಭಯ. ಅವನನ್ನು ಬಂದು KR ರೋಡಿಂದ ಪಿಕ್ ಮಾಡ್ಕೊಂಡು ಹೋಗಬೇಕು. ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋದು ನಾವು, ದಾರಿಲಿ ಮಾತಾಡ್ಕೊಂಡು ಹೋಗ್ತಾ ಇರೋದು ಏನೇನಾಗುತ್ತೆ ಅಂತ. ಆಮೇಲೆ ಇಷ್ಟ ಆಗ್ಬೋದು, ಹೊಡಿತಾರ, ಕೊಚ್ಚೆ ಹಾಕ್ಬಿಡ್ತಾರ, ಇಷ್ಟ ಆಗ್ಬೋದು. ಕೊಚ್ಚಾಕಷ್ಟಂತೂ ಅಲ್ಲ, ಆ ಒಡನಾಟ ನಂಗೆ ಗೊತ್ತು. ನಿಮ್ಮ ಅಪ್ಪನ ಮನಸ್ಸು ಮೃದು, ಹೊಡಿಬೋದೇನೋ ಬಹುಶಃ, ದೊಣ್ಣೆಲಿ ಅವ್ರು ತೊಗೊಂಡು ಹೊಡಿಬೋದು, ನನ್ನ ಮಗಳು ಬೇಕಾ ನಿನಗೆ ಅಂತ. ಆಗೋದಾಗಲಿ ಫೇಸ್ ಮಾಡೋಣ ನಡಿ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಹೋಗ್ತಾಯಿದ್ದೀವಿ. ಹೋದ್ವಿ, ಏನಲ್ಲಿ ಜನ ತುಂಬಿ ಫ್ಯಾನ್ಸು, ಎಲ್ಲರೂ ಮಾತಾಡಿದ್ರು. ನಾವು ಬಂದ್ವಿ ಅಂತ ಗೊತ್ತಾಯಿತು. ಲೈಬ್ರರಿ ರೂಮಲ್ಲಿ ಕೂತಿರಿ, ಕರಿತೀನಿ ಅಂದರು. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಕರೆದ್ರು, ಇವಾಗೇನೋ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಕಣ ಈ ಶರ್ಟು, ಈ ಥರದ್ದೇ ನಂಗೆ ಒಂದು ತೊಗೊಂಬ ಅಂದರು. ಅಯ್ಯ ಇದೇ ನಿಂಗೆ ಅಂದ್ರಲ್ಲ, ಏನು ವಿಷಯಕ್ಕೆ ಬರ್ತಾ ಇಲ್ವಲ್ಲ ಇವರು. ಮತ್ತೆ ಇಲ್ಲಿಂದ ಫೋರಮ್ಗೆ ಹೋಗೋದು, ಫೋರಮ್ಗೆ ಹೋಗಿ ಅದೇ ಥರ ಶರ್ಟ್ನ ತೊಗೊಂಡು, ನಾವಿನ್ನೂ 1-2 ಶರ್ಟ್ ಎಕ್ಸ್ಟ್ರಾ ಅವನು ಬರ್ಡೇ ಗಿಫ್ಟ್ ಕಿಟಪ ಕೊಡೋ ಥರ ತೊಗೊಂಡು 3 ಶರ್ಟು 3-4 ಶರ್ಟು ಏನೋ ತೊಗೊಂಡೋಗಿ ಅವ್ರಿಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಕರಿತಾನೇ ಇಲ್ಲ, ಅಭಿಮಾನಿಗಳು ಕಮ್ಮಿ ಆಗ್ತಿಲ್ಲ, ನಮ್ಮನ್ನು ಕರಿತಾ ಇಲ್ಲ. ಕೊನೆಗೆ 6-6:30 ಕರೆದ್ರು. ಯಾರು ಸ್ವಲ್ಪ ಕಡಿಮೆ ಆದರು ಜನ, ಕರೆದ್ರು. ಒಳಗಡೆ ಹೋದ್ವಿ. ಸಿನಿಮಾ ಸ್ಟೈಲ್ ಇದು ಹಾಗೆ. ಮತ್ತೆ ನೋಡಪ್ಪ, ಬರ್ಡೇಗೆ ಯಾವಾಗಲೂ ಬರ್ಡೇ ಪರ್ಸನ್ಗೆ ಗಿಫ್ಟ್ ಕೊಡ್ತಾರೆ, ಆದರೆ ನಾನು ನನ್ನ ಬದುಕು, ನನ್ನ ಜೀವನನ ನಿನಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಅಂತ ನನ್ನ ಕೈನ ಅವನ ಕೈನ ಹಿಂಗೆ ಹಿಡಿದ್ಬಿಟ್ಟು, ನನ್ನ ಮಗಳು ಬಂಗಾರದಂಥವಳು, ಚೆನ್ನಾಗಿ ನೋಡ್ಕೊಪ್ಪ ಇವಳಿಗೆ ಯಾವತ್ತೂ ಕಣ್ಣೀರು ತರಿಸ್ಬೇಡ, ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ ಕೂಡಲಿ ಇವನು ಗಳ ಆಳ್ತಾ ಇದ್ದಾನೆ. ನಮ್ಮ ಅಪ್ಪ ಆಳ್ತಾ ಇದ್ದಾರೆ, ನಂಗೆ ಅಳುನೇ ಬರ್ತಾಯಿಲ್ಲ. ನನಗೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ. ಆಮೇಲೆ ಅವು ಇಬ್ಬರು ಅಳ್ತಾ ಇದ್ದಾರೆ. ಅವ್ನ ಕಾಲಿಗೆ ಬಿದ್ದು, ಅಂಕಲ್ ನಾನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಿ, ಆಮೇಲೆ ದಿನ ನಮ್ಮ ಮನೆಗೆ ಅವನು ಅಪ್ಪ ಇರಲಿ ಬಿಡಲಿ ಬಂದೋಗೋದು. ಅಳಿಯ ಅಲ್ವಾ, ಮನೆ ಅಳಿಯ ಆಗೋನು. ಇವಾಗ ನೆಕ್ಸ್ಟು ಪೇಪರಲ್ಲೆಲ್ಲ ಬರೆದ್ಬಿಟ್ರು, ಅಪ್ಪ ಮದುವೆ ಮಾಡಿ ಶ್ರೀನಗರ್ ಕಿಟ್ಟಿ ಜೊತೆಗೆ ನನ್ನ ಮಗಳು ಮದುವೆ ಅಂತ ಪೇಪರಲ್ಲೆಲ್ಲ ಬಂದುಬಿಡ್ತು, ಎಲ್ಲ ಪಬ್ಲಿಕ್ ಆಗೋಯ್ತು. ಅವನು ಯಾವಾಗ ನಮ್ಮ ಮನೆಗೆ ಬರೋದು ಹೋಗೋದು ಅವೆಲ್ಲ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಅವ್ರ ಮನೆಗೆ ಅಪ್ಪನೇ ಹೋಗಿದ್ರು. ಹೋಗಿ ಹೆಣ್ಣು ಕೇಳೋ ಶಾಸ್ತ್ರ ಎಲ್ಲದೂ ಮಾಡಿದರು. ನನ್ನ ಮದುವೆ ಟೈಮಲ್ಲಿ, ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಒಂದೇನು ಅಂದರೆ, ಮನೇಲಿ ಇನ್ನೊಂದು ಹೆಣ್ಮಗಳು ಇದ್ದಾಳಲ್ಲ, ಕಳ್ಕೊಂಡಿಲ್ವಲ್ಲ, ಇವಳು ಹೋಗೋ ಬೇಜಾರಿದೆ. ಆದರೆ ಇವಳು ಇದ್ದಾಳಲ್ಲ ಬಿಡು ಅನ್ನೋ ಒಂದು ಸಮಾಧಾನ. ನಾನು ಮದುವೆ ಮಾಡ್ಕೊಂಡು ಹೊರಡೋದಿತ್ತಲ್ಲ, ಅದ್ರಲ್ಲಿ ಬೇರೆ ಎಕ್ಸ್ಟ್ರಾ ಮುದ್ದು ಬೇರೆನಾ. ಮರದ ಕೆಳಗಡೆ ಅಳ್ತಾ ಇದ್ದಾರಂತೆ, ಸಮಾಧಾನನೇ ಮಾಡೋಕ್ಕಾಗ್ತಿಲ್ವಂತೆ ಯಾರಿಗೂ. ನನಗೆ ಗೊತ್ತಿಲ್ಲ, ನನಗೆ ಅಕ್ಕಿನ ಹಿಂಗೆ ಚೆಲ್ಸಿ ಮನೆ ತುಂಬಿಸ್ಕೊಳಕ್ಕೆ ಕರ್ಕೊಂಡೋಗ್ತಾರಲ್ಲ, ಕರ್ಕೊಂಡೋಗಿದ್ದಾರೆ ಇವರು. ಆ ಮರದ ಕೆಳಗಡೆ ರಾಜರಾಜೇಶ್ವರಿ ನಗರ, ಮೀನಾಕ್ಷಿ ಪದ್ಮಾವತಿ, ಆ ಅಲ್ಲೊಂದು ಮರ ಇದೆ, ಆ ಮರದ ಕೆಳಗಡೆ ನಿಂತು ಎಷ್ಟೊತ್ತವರೆಗೂ ಅಳ್ತಾ ಇದ್ದಾರಂತೆ, ನನ್ನ ಮಗಳು ಬೇಕು ನನಗೆ, ನನ್ನ ಮಗಳು ಬೇಕು ನನಗೆ ಅಂತ. ಇನ್ನು ನನ್ನ ಮಗಳು ಸಿಗಲ್ಲ, ಅವಳು ಎಲ್ಲಿ ಹೋಗ್ತಾಳೆ, ಇಲ್ಲೇ ಶ್ರೀನಗರದಲ್ಲಿರ್ತಾಳೆ, ಬಾ ಅಂದ ತಕ್ಷಣ ಓಡಿ ಬರ್ತಾಳೆ, ಬಿಡಿ ಅಂದರೂ ಸಮಾಧಾನ ಇಲ್ಲ, ನನ್ನ ಮಗಳು ನಮ್ಮ ಮನೇಲಿರಲ್ಲ ಅಂತ ಅಳೋದು. ಅಷ್ಟು ಹೊತ್ತಿದಾರಂತೆ. ಅದ್ರದ್ದು ಒಂದು CD ಮಾಡಿಟ್ಟಿದ್ದಾರೆ, 1/2-3 ಗಂಟೆ ಅವ್ರು ಬರೀ ಅಳ್ತಾ ಇದ್ದಾರೆ. ನನ್ನ ಮದುವೆ CD ಅದು ಒಂದಿದೆ. ಹಿಂಗಿತ್ತು ಎಮೋಷ್ನಲಿ ನಮ್ಮಿಬ್ಬರ ಕನೆಕ್ಷನ್. ಆಮೇಲೆ ಕಿಟ್ಟಪ್ಪ ಬೆಳೆದ್ರು ನೋಡಿ, ಸಿನಿಮಾಗಳು ಹಿಟ್ಟಾಯಿತು. ಹೌದು, ಸಿನಿಮಾಗಳು ಬಂತು. ಸವಾರಿ, ಸಂಜು ವೆಡ್ಸ್ ಗೀತ ಎಲ್ಲ ಹೌದು, ತುಂಬ ಚೆನ್ನಾಗಿ ಬಂತು ಅವೆಲ್ಲ. ಸವಾರಿ ತುಂಬ ಚೆನ್ನಾಗಿತ್ತು. ಗಾಳಿ ಸೀನು, ಆ ಕ್ಯಾರೆಕ್ಟ್ರೇ ಸೇಮ್ ಕಿಟ್ಟಪ್ಪನ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟ್ರಲ್ಲಿ ಅವನೇನು ಶ್ರಮನೇ ಪಡೋದು ಅವಶ್ಯಕತೆ ಇರಲಿಲ್ಲ. ಅವನು ಎಷ್ಟು ತರಲೆ ಅಂದರೆ ಹಂಗೆ, ಅದೇ ಮಾತಾಡೋದೆಲ್ಲ ಹಿಂಗೆ ಮಾತಾಡೋದು. ನೋಡೋರಿಗೆಲ್ಲ ತುಂಬ ಕಡಿಮೆ ಮಾತು, ತುಂಬ ಮಾತೆ ರಿಸರ್ವ್ಡು ಹಂಗೆಲ್ಲ ಅನಿಸ್ತಾನಲ್ಲ, ಇರೋದೇ ಗಾಳಿ ಸೀನು ಥರ. ತರಲೆ ಅಂದರೆ ತರಲೆ. ನಾನು ನನ್ನ ಮಗಳು ಹೊಟ್ಟೆ ಹುಣ್ಣಾಗಂಗೆ ನಗ್ತಿರ್ತೀವಿ ಅವನು ಆಡೋ ಆಟಕ್ಕೆ ಮನೇಲೆಲ್ಲ.
ಸೊ ಹಾಗೆ ನಮ್ಮಿಬ್ಬರದು ಮದುವೆನೂ ಆಯಿತು, ಮುದ್ದಾದೊಂದು ಮಗಳು ಆದಳು. ಅದು ವ್ಯಾಲೆಂಟೈನ್ಸ್ ಡೇ ದಿವಸನೇ ಹುಟ್ಟಿದ್ಲು. ಓ ವೆರಿ ನೈಸ್. ಇನ್ನೊಂದು 6 ದಿನಕ್ಕೇನೋ ಅವಳು ಹುಟ್ಟಿದಬ್ಬ. ಹುಟ್ಟು ಶುಭಾಶಯಗಳು. ಹೇಳ್ತೀನಿ. ಅವನು ಅದೇ ಹೇಳ್ತಿರ್ತಾರೆ, ಕುಳ್ಳಿ ನೋಡೆ 8 ವರ್ಷದ ಹಿಂದೆ ನಮ್ಗೇನು ಗೊತ್ತಿತ್ತು, ನಾವು ಮೀಟ್ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇ ದಿವಸ, ನೀನು ನನ್ನ ಮಗು ತಾಯಿ ಆಗ್ತೀಯ ಅಂತ ನನಗೇನು ಗೊತ್ತಿತ್ತು ಅಂತ ಯಾವಾಗೂ ಹೇಳ್ತಾ ಇರ್ತಾನೆ. 2003ರಲ್ಲಿ ನಾನು ಅವನ್ನ ಮೀಟ್ ಮಾಡಿದ್ದು. 2003ರಿಂದ 6 ವರ್ಷ ಆದಮೇಲೆ ಮದುವೆ. 2008ರಲ್ಲಿ ಮದುವೆ ಆದ್ವಿ. 2010ರಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಮಾಡಿ ನೋಡಿ. ಅವಾಗೆಲ್ಲ ನಿಮ್ದು ಸೀರಿಯಲ್ ರಾಧಾ ಮಾಡಿ ಅವಾಗಲೇ ನಾನು ಕೆಲಸ ಬಿಟ್ಟಿದ್ದು. ಅಪ್ಪಂಗೆಲ್ಲ ಹೇಳಿ ಕೆಲಸ ಬಿಟ್ಟು ಆಮೇಲೆ ಅವಾಗ ನಾನು ದಿನಕ್ಕೆ 6 ಲಕ್ಷ ದುಡಿತಾ ಇದ್ದೆ ಸೀರಿಯಲ್ಲು ಸ್ಲಾಟಲ್ಲಿ. ಆಗ ಕ್ವಾಲಿಟಿನೂ ಹಂಗೆ ಇತ್ತು. ನಂಗೆ ಆರ್ಯಭಟ ಅವಾರ್ಡ್ ಎಲ್ಲ ಬಂತು ಆ ಸೀರಿಯಲ್ಗೆ. ಆ ಸೀರಿಯಲ್ಗಳೆಲ್ಲ ಸಿಗ್ತಾ ಇದ್ದು. ಕ್ಷಮಿಸಿ, ಬೆಳಗೆರೆ ಅವ್ರ ಮಗಳು ಅಂತಲ್ಲ ಅಥವಾ ನಿಜಕ್ಕೂ ನೀವು ಟ್ಯಾಲೆಂಟೆಡ್, ಯು ಪ್ರೂವ್ ಸಮಥಿಂಗ್ ಅಂತ? ಇಲ್ಲ, ಕಿಟ್ಟಪ್ಪನ್ ಕನೆಕ್ಷನ್ಸ್ ಇತ್ತಲ್ಲ, ಓಕೆ, ಇಂಡಸ್ಟ್ರಿಗೆ ಕನೆಕ್ಷನ್ ಇತ್ತು, ಸಿನಿಮಾ ನಟ. ಆಮೇಲೆ ನನಗೆ ಬರವಣಿಗೆ ಇತ್ತು, ಮತ್ತೆ ಪ್ರೊಡಕ್ಷನ್ ನೋಡ್ಕೊಳ್ಳೋ ಇದು ಇತ್ತು, ನೋಡ್ಕೋತಿದ್ದೆ. ಯಾಕಂದ್ರೆ ಅಪ್ಪ ಎಲ್ಲ ಇದ್ರ ಮೇಲೂ ಕೂರಿಸ್ಬಿಟ್ಟಿದ್ರು, ಎಲ್ಲ ಚೇರ್ ಮೇಲೂ, ಅಕೌಂಟ್ಸ್ ಮೇಲೂ ಕೂರಿಸಿದ್ರು, ಅಕೌಂಟ್ಸು ನೋಡ್ಕೋತಿದ್ದೆ. ಎಲ್ಲ ಏಜೆಂಟ್ರು ಬಂದರೆ ದುಡ್ಡು ಎಣಿಸ್ತಾ ಇದ್ದೆ, ಎಲ್ಲದೂ ಬರ್ತಿತ್ತಲ್ಲ. ಸೊ ಹಂಗಾಗಿ ಪ್ರೊಡಕ್ಷನ್ ನೋಡ್ಕೊಳ್ಳಿ, ಫೀಲ್ಡ್ ಗೊತ್ತಾಗಿತ್ತು ನೋಡಿ, ಗೊತ್ತಿತ್ತು. ನಿಜವಾದ ಶಿಕ್ಷಣ ನಿಮ್ಮ ಕಾಲೇಜಲ್ಲಿ ಅದನ್ನೇ ಕೊನೆಗೆ ಅಪ್ಪ ಹೇಳಿದ್ದು. ನಾನು ಫ್ರಸ್ಟ್ರೇಟ್ ಆಗೋದೆ. ಒಂದು ದಿವಸ ಕೇಳಿದೆ ನಾನು, ಅಪ್ಪ ನೀವು ನಂಗೆ ಯಾಕೆ 6 ತಿಂಗಳಿಗೆ ಹಿಂಗೆ ಮಾಡ್ತಿದ್ದೀರಾ? ಒಂದು ಕಡೆ ಒಂದು ಕೆಲಸ ನಾನು ಕಲಿತೀನಿ, ಒಂದು ಕೆಲಸ 6 ತಿಂಗಳು ಬೇಕಾ ಕಲಿಯೋಕ್ಕೆ ನಿನಗೆ? ಇಲ್ಲ ಅಪ್ಪ, ನಾನು ಇದು ಕಲಿತೆ ಅಂದ ಕೂಡಲೇ ನೀವು ಬೇರೆ ಇದಕ್ಕೆ ಹಾಕ್ತಾ ಇದ್ದೀರಲ್ಲ ಅಂತ ಒಂದು ದಿವಸ ಫ್ರಸ್ಟ್ರೇಟಾಗಿ ಕೇಳಿದೆ. ಆಮೇಲೆ ಹೇಳಿದರು, ಇದ್ರ ಮೇಲೆ ಕೂತ್ಕೋಬೇಕು ಅಂದರೆ ಅದಷ್ಟು ಗೊತ್ತಿರಬೇಕು ಅವ್ರಿಗೆ. ಅದು ನಾನಪ್ಪ ಇದ್ರ ಮೇಲೆ ಕೂತ್ಕೊಳ್ಳೋದು ನಾನು ಈಗ ಯಾವಾಗಾದರೂ ಆಗಲಿ ಕೂತ್ಕೋಬೇಕಾದವಳು ನೀನು ಒಬ್ಬಳೆ. ಸೊ ಹಾಯ್ ಬೆಂಗಳೂರು ಮುಂದುವರ್ಸೋರು ನೀವೇ ಅಂತ ಅವ್ರಿಗೆ ಗೊತ್ತಿತ್ತು? ಹೇಳಿದ್ರು ನನಗೆ. ಒಂದು ಕಡೆ ಹೇಳಿದರು, ನನ್ನಂಥ ಹುಲಿ ಇನ್ನೊಂದು ಹುಟ್ಟಿಲ್ಲ ಹಾಯ್ ಬ್ಯಾಂಗ್ಳೂರು. ನಾನು ನಂತರ ಹಾಯ್ ಬ್ಯಾಂಗ್ಳೂರನ್ನ ಮತ್ತೆ ಶುರು ಮಾಡೋಕ್ಕೆ ಅಥವಾ ಕಂಟಿನ್ಯೂ ಮಾಡೋಕ್ಕೆ ನನ್ನಂಥ ಹುಲಿ ಇನ್ನೊಂದು ಹುಟ್ಟಿಲ್ಲ ಅಂತ ಒಂದು ಕಡೆ ಹೇಳಿದರು. ವಿಡಿಯೋಲಿ ಯಾವುದೋ ವಿಡಿಯೋಲಿ ಹೇಳಿದರು, ಅದು ಯಾವುದರಲ್ಲಿ ಏನು ಗೊತ್ತಿಲ್ಲ. ಇನ್ನು 4 ಗೋಡೆ ಮಧ್ಯದಲ್ಲಿ ತುಂಬ ಸತಿ ಕೂತ್ಕೋ ಆ ಚೇರ್ ಮೇಲೆ ನಾವು ಕೂತೇ ಇಲ್ಲ. ಕರಿ ಚೇರ್ ಮೇಲೆ ನಾನು ತೋರಿಸಿದ್ನಲ್ಲ ನಿಮ್ಗೆ, ಕೂತೇ ಇಲ್ಲ. ಒಂದು ಅಪ್ಪಿ ಕೂಡ ಕೂತಿಲ್ಲ. 1 ನಿಮಿಷ, ಅದೇನ ಶಬ್ದ? ಇರ್ಲಿ ಬಿಡಿ, ನಮಗೇನು ತೊಂದರೆ ಇಲ್ಲ. ಅದು ನಮ್ಮಲ್ಲಿ ಇದೆಲ್ಲ ಇರೋದು, ಮಿಕ್ಸಿ ಕುಕ್ಕರ್ ಎಲ್ಲ ಸೌಂಡ್ ಇರ್ತಾವೆ ನಮ್ಮಲ್ಲಿ. ಹೌದಾ? ನಮ್ಗೆ ಅಂತ ಏನು ಕಂಟ್ರೋಲ್ ಇರಬೇಕು. ಬಾಗ್ಲಾಕೋ. ಸೊ ಆ ಥರ. ಹಾಂ, ಸೊ ಈ ಥರ ಏನು ಹೇಳ್ತಿದ್ದ? ಅದು ಚೇರ್ ಮೇಲೆ ಕೂರಕ್ಕೆ ಕೂತ್ಕೋ ಅನ್ನೋರು. ನಾನು ಅದೇ ಕಾರಣಕ್ಕೂ 60 ವರ್ಷ, ನಿಮಗೆ ಇನ್ನೂ 40 ವರ್ಷ ಇದೆ ನಾನು ಕೂರಬೇಕು ಅಂದರೆ ಆ ಜಾಗದಲ್ಲಿ ಅಂತ ಯಾವಾಗೂ ರೇಗಿಸ್ತಿದ್ದೆ. ಆಯಿತು ಅಲ್ಲ, ನಾನು ಬೆಳಗೆರೆ ಪಿಂಡ, ಗಟ್ಟಿ ಪಿಂಡ ನಂದು. ನಾನು ಇಷ್ಟು ಬೇಗ ಎಲ್ಲ ಹೋಗಲ್ಲ, ನಿಮ್ಮನ್ನೆಲ್ಲ ಕಳಿಸೇ ನಾನು ಹೋಗೋದು ಅನ್ನೋರು. ಕೆಲವು ಸತಿ ತುಂಬ ಡಿಪ್ರೆಷನ್ ಆಗಿಬಿಡೋದು. ನೋಡು, ಸಾಯಂಕಾಲದ ಹೊತ್ತಿಗೆ ಅಲ್ಲಿರ್ತೀನಿ ನಾನು ಅಂತೆಲ್ಲ ಮಾತಾಡೋರು. 2 ಮಿಕ್ಸ್ಡ್ ಫೀಲಿಂಗ್ ಇತ್ತು ಅವ್ರಿಗೆ. ಲಾಸ್ಟಲ್ಲಿ ಅವ್ರಿಗೆ ಏನು ಕಾಡ್ತು, ಏನು ಗಿಲ್ಟಿ ಅಷ್ಟೊಂದು ಕಾಡ್ಬಿಡ್ತಾ ಅವ್ರಿಗೆ. ಆಮೇಲೆ ನಾನು ಇರಲೇಬೇಕು ಅನ್ನೋದೊಂದು ಡಿಪೆಂಡೆನ್ಸಿ ಬಂದ್ಬಿಡ್ತು ಅವ್ರಿಗೆ. ಬಾನಿ ಇರಲೇಬೇಕು, ಕಣ್ಬಿಟ್ಟ ತಕ್ಷಣ ಬಾನಿ. ರಾತ್ರಿ 3 ಆಗಿದ್ರೂ ಪರವಾಗಿಲ್ಲ, ಆ ಥರ ಡಿಪೆಂಡೆನ್ಸಿ ಬಂದ್ಬಿಡ್ತು ಅವ್ರಿಗೆ. ನನಗೆ ಫ್ರಸ್ಟ್ರೇಟ್ ಆಗೋಷ್ಟು ಡಿಪೆಂಡೆನ್ಸಿ. ನನಗೆ ಫ್ಯಾಮಿಲಿ ಟೈಮೇ ಇಲ್ಲ. ಬಾ ಅಂದ ತಕ್ಷಣ ಹೋಗಬೇಕು, ಬರಲ್ಲ ಅಂತ ಹೇಳಂಗಿಲ್ಲ. ಆಮೇಲೆ ರಾಧಾ ಮಾಡ್ತಿದ್ದೆ, ಇಲ್ಲಿ ಕಂಟಿನ್ಯೂಟಿ ಹೋಯಿತು ಮಾತಾಡಬೇಕಾದ್ರೆ. ರಾಧಾ ಮಾಡ್ತಿರ್ಬೇಕಾದ್ರೆ ನಂಗೆ ಫೋನ್ ಮಾಡಿದರು, ಮಗಳೇ ನನ್ನ ಜೊತೆ ವಾಪಸ್ ಕೆಲ್ಸಕ್ಕೆ ಬಂದುಬಿಡ್ತೀಯಾ? 50,000 ಕೊಡ್ತೀನಿ. 50,000 ಕೊಡ್ತೀನಿ ಅಂದರು. ನಾನು ಹ್ಞೂ ಅಪ್ಪ, ಏನು ಮಾತಾಡಲಿಲ್ಲ. ಕಿಟ್ಟಪ್ಪನೂ ಇದ್ದ. ಕಿಟ್ಟಪ್ಪ ಅಂದ, ಅಪ್ಪ ಅಮ್ಮ ಕರೆದಾಗ, ಅವರಿದ್ದಾಗ ನಾವಿನ್ನೇನೂ ನೋಡಬಾರ್ದು. ಅವ್ರ ಸೇವೆಗೆ ನಾವು ಸದಾ ಸಿದ್ಧವಾಗಿರಬೇಕು. ಅವ್ರಿಗೆ ಎಮೋಷ್ನಲಿ ಬೇಕು ನೀನು.
ಏನು ಹಿಂದೆ ಮುಂದೆ ಯೋಚನೆ ಮಾಡಬೇಡ, ಹೊರಡು. ನೆಕ್ಸ್ಟ್ ಸ್ಲಾಟ್ ರೆಡಿ ಆಗಿತ್ತು ರಾಧಾ ನಂತರ. ರಾಧಾ ಮುಗಿದಿತ್ತು. ನೆಕ್ಸ್ಟು ಇನ್ನೊಂದು ಕಥೆನ, ಅದ್ರ ಹೆಸರು ಎಮ್ಮಿಂದ ಬರುತ್ತೆ, ಆ ಕಥೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು ಅಪ್ರೂವಲ್ ರೆಡಿ ಆಗ್ತಿತ್ತು. ಎಲ್ಲ ಕ್ಯಾನ್ಸಲ್ ಮಾಡಿ 6 ಲಕ್ಷ ದುಡಿತಾ ಇದ್ದಳು. 50 ಪರ್ ಮಂತ್ ಪರ್ ಡೇ. ರಾಧದು ಹೌದು, ಅಷ್ಟು ಪಾಪ್ಯುಲರ್ ಸೀರಿಯಲ್ ಅದು. ಅಯ್ಯೋ ಎಷ್ಟು ಬಂತು ಎಪಿಸೋಡ್, ಅದು 1673 ಬಂತು ಎಪಿಸೋಡು. 1000 ಎಪಿಸೋಡ್ ಆಡಿತ್ತು ಅದು. ನಾವು 1500 ಸೆಲೆಬ್ರೇಟ್ ಮಾಡಿದ್ದೀವಿ. ಓ ಗಾಡ್. ಅಂದರೆ ನಿಮ್ಮ ಖರ್ಚು ಅದರಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಉಳಿಸ್ಕೋಬೇಕು. ಹೌದು, ಅಷ್ಟು ಬಿಟ್ಟು ಪ್ರೊಡ್ಯೂಸರ್ ಕಟ್ಟಿದ್ದು 6 lakhs. ನನ್ನ ದುಡ್ಡು ಟೇಕ್ ಹೋಮ್ ಒಂದು ಸೀರಿಯಲ್. ಇವಾಗಿಲ್ಲ ಬಿಡಿ ಆ ಥರ. ಈಗಲೂ ಇಲ್ಲ ಅಷ್ಟು. ಇವಾಗ ಹಂಗೆ ದುಡಿಯೋಕ್ಕಾಗಲ್ಲ. ಯಾಕಂದರೆ ಆವಾಗೆಲ್ಲ ಸೀರಿಯಲ್ ಆರ್ಟಿಸ್ಟ್ಗಳು ಕೂಡ ಕಡಿಮೆ ರೇಟಿಗೆ ಬರೋರು. ಆಮೇಲೆ ಕಂಟೆಂಟನ್ನ ಜನ ಎಷ್ಟು ವರ್ಷ ಕೊಟ್ಟರು ನೋಡೋರು. ಯಾಕಂದ್ರೆ ಅವಾಗ ಇನ್ನೂ ಇದಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟು ಎಮರ್ಜಿಂಗ್ ಇಲ್ಲ. ಆಮೇಲೆ ಈಗ 1 ವರ್ಷ ಸೀರಿಯಲ್ ದಾಟಿದ್ರೆ ಹೆಚ್ಚು. ಹೌದು, 100 ಎಪಿಸೋಡ್ ದಾಟಿದಷ್ಟು ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಮುಗೀತು ಅಲ್ಲಿಗೆ ಅನ್ನೋ ಥರ ಮುಲಾಜಿಲ್ದೆ ಹೇಳ್ಬಿಡ್ತಾ ಇರ್ತಾರೆ. ನೀನು ಎಷ್ಟೇ ಬ್ಯಾಂಕಿಂಗ್ ಇಟ್ಕೊಂಡಿರೋ, ಈ ನೆಕ್ಸ್ಟ್ ತಿಂಗಳಿಗೆ ನೀನು ಸೀರಿಯಲ್ ಮುಗಿಬೇಕು. ಅಷ್ಟು ಕಟ್ರೋಟಿದೆ ಈಗ. ಅಷ್ಟು ಕಟ್ರೋಟ್. ಪ್ರೊಡ್ಯೂಸರ್ಗೆ ಏನು ಮಿಕ್ಕಲ್ಲ. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ TV ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು. ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಷನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.